ಇದೆಲ್ಲ ಎಷ್ಟು ಸ್ಪೆಷಲ್, ಸ್ವಂತ ಕಾರ್, ಸ್ವಂತ ಮನೆ ಅನ್ನೋದು ಎಷ್ಟು ಎಮೋಷನ್. ಸೊ ಗೈಸ್, ಇವಾಗ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ನೋಡಕ್ ರೆಡಿನಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ ಆಗಿರುತ್ತೆ. ನಾನು ಒಂದಷ್ಟು ಪ್ಲ್ಯಾನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಮೇನ್ ಅಂತಂದೇಳಂದರೆ ಹೊಸದೊಂದು ಕಾರ್ನ ತೊಗೋಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಕಾರ್ ನೋಡಬೇಕಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಮಿಡಲ್ ಕ್ಲಾಸ್ ಪೀಪಲ್ಗೇನೆ ಗೊತ್ತಿರುತ್ತೆ ಇದೆಲ್ಲ ಎಷ್ಟು ಸ್ಪೆಷಲ್, ಸ್ವಂತ ಕಾರ್, ಸ್ವಂತ ಮನೆ ಅನ್ನೋದು ಎಷ್ಟು ಎಮೋಷನ್ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಲಿಟ್ರಲಿ ನಮ್ಮ ಅಪ್ಪ ಅಮ್ಮ ಇಲ್ಲಿವರೆಗೂ ನಾವು ನಮ್ಮ ಆಸೆಗಳನ್ನ ಈಡೇರಿಸೋದಕ್ಕೆ ಅವ್ರ ಕನಸುಗಳನ್ನೆಲ್ಲ ಒತ್ತಿಟ್ಟು ಇದ್ದಾರೆ. ಹಾಗಾಗಿ ಇವಾಗ ನನ್ನ ಟೈಮು ಅವ್ರಿಗೇನಾದರೂ ಪೇ ಬ್ಯಾಕ್ ಮಾಡೋದಕ್ಕೆ. ಹಾಗಾಗಿ ಮನೆಗೆ ತುಂಬ ಅವಶ್ಯಕತೆ ಇದೆ ಕಾರು. ಸೊ ಒಂದು ಕಾರ್ನ ತೊಗೊಳ್ಳೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಇದೆಲ್ಲ ಕಂಪ್ಲೀಟ್ಲಿ ಅವ್ರಿಗೆ ಸರ್ಪ್ರೈಸ್ ಆಗಿರುತ್ತೆ. ಸೊ ಗೈಸ್, ನಾನಿವಾಗ ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾರ್ಸ್ 24ಗೆ ಬಂದಿದ್ದೀನಿ. ಇಲ್ಲಿ 3 ಕಾರ್ನ ಟೆಸ್ಟ್ ಡ್ರೈವಿಗೆ ಬುಕ್ ಮಾಡಿರೋದು. 2 ರಿಟ್ಸು, ಒಂದು i20 ಗಾಡಿನ ಬುಕ್ ಮಾಡಿದೆ. ಇವಾಗ ಟೆಸ್ಟ್ ಡ್ರೈವಿಗೆ ಹೋಗಿಬಿಟ್ಟು ನೋಡಬೇಕು. ರಿಟ್ಸ್ನ ತೊಗೋಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಅವ್ರು ಏನು ರೇಟ್ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಮಾತಾಡಬೇಕು. ಬಿಕಾಸ್ ಅವ್ರದ್ದು ಅಡಿಷ್ನಲ್ ಆ್ಯಡ್ ಆನ್ಸ್ ಸಿಕ್ಕಾಪಟ್ಟೆ ಇದೆ. ಪೆಟ್ರೋಲ್ ಗಾಡಿ, ರಿಟ್ಸ್ ಬೇರೆ. ಸೊ ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅಂದ್ಬಿಟ್ಟು ನಾವು ಇದಕ್ಕೆ ಹೋಗೋಣ ಅಂತಂದೇಳಿ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಇದಕ್ಕೆ ಮನೆಯವ್ರ ರಿಯಾಕ್ಷನ್ ಏನೇನಿರುತ್ತೆ ಅಂತ. ಕಾರ್ ತೊಗೊಂಡಿದ್ದಾಗಿದೆ. ಆ್ಯಂಡ್ ನಾನು ಇದನ್ನ ಹೆಂಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂತಂದೇಳಂದರೆ ಎಕ್ಸಾಕ್ಟಾಗಿ ನನ್ನ ಬರ್ಡೇಗೇನೆ ಇದು ಡೆಲಿವರಿ ಆಗೋ ಥರ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಇನ್ನು ಬಂದಾಗಿಂದ ನಮ್ಮ ಮನೆ ದೇವರಿಗೆಲ್ಲ ಹೋಗೇ ಇಲ್ಲ. ಸೊ ಐ ಆಮ್ ಪ್ಲ್ಯಾನಿಂಗ್ ಬಂದಿದ್ದ ದಿನ ಐ ಮೀನ್ ಬರ್ಡೇ ದಿನ ಹೋಗಿಬಿಟ್ಟು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಸೋಣ ಅನ್ನೋದು ನನ್ನ ಪ್ಲ್ಯಾನ್ ಆಗಿದೆ. ಸೊ ಎಸ್, ಅವರ ಒಂದು ರಿಯಾಕ್ಷನ್ನ ನೀವು ನನ್ನ ಬರ್ಡೇ ದಿನ ನೋಡ್ತೀರಾ. ಸೊ ಬರ್ಡೇ ದಿನ ಸಿಗುವ. ಸೊ ಗೈಸ್, ಇವಾಗ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಅದೇನಂತಂದೇಳಂದರೆ ನಾನು ಬ್ಯಾಂಗ್ಳೂರಿಂದನೇ ಕಾರ್ನ ನಮ್ಮೂರಿಗೆ ಡೆಲಿವರಿ ಮಾಡಿಸೋಣ ಅಂತಂದೇಳಿ ಅಂದ್ಕೊಂಡಿದ್ದೆ. ಬಟ್ ಇವಾಗ ಹೇಗಾಗುತ್ತೆ ಅಂದರೆ ಅದನ್ನು ಊರಿಗೆ ತರಿಸಿ ನಾನು ಮತ್ತೆ ಇವಾಗ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು ಫ್ಲೈಟ್ ಹತ್ತೋದಕ್ಕೆ. ಸೊ ಇಲ್ಲಿಂದ ಮತ್ತೆ ಅಲ್ಲಿಗೆ ತೊಗೊಂಡು ಹೋಗೋದು, ಆಮೇಲೆ ತಿರ್ಗಾ ಅಲ್ಲಿಂದ ಮತ್ತೆ ವಾಪಸ್ ಇಲ್ಲಿಗೆ ಊರಿಗೆ ತರೋದು. ಸೊ ಎಲ್ಲ ಸುಮ್ಮನೆ ಡಬಲ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ನಾನೇನು ಅಂದ್ಕೊಂಡೆ, ಬ್ಯಾಂಗ್ಳೂರ್ಗೇ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. 6th ನನ್ನ ಬರ್ಡೇ ಇರೋದು. ಸೊ 5th ನೈಟ್ ಇಲ್ಲಿ ಬಿಟ್ಟು 6th ಮಾರ್ನಿಂಗು ಬ್ಯಾಂಗ್ಳೂರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಕಾರ್ನ ಬ್ಯಾಂಗ್ಳೂರಲ್ಲಿನೇ ತರ್ಸೋಣ ಅಂತಂದೇಳಿ ಹಾಗೆ ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲ ಪಪ್ಪ, ನಾ ಹೇಳ್ತಿರೋದು ನನ್ನ ಕಡೆಯಿಂದ ಒಂದು ಸಣ್ಣ ಸರ್ಪ್ರೈಸ್ ಐತೆ. ಹಾಂ, ನೋಡಕ್ ರೆಡಿನಾ? ಸರ್ಪ್ರೈಸ್. ಓಕೆ, ಬನ್ನಿ ತೋರಿಸ್ತೀನಿ. ಕಣ್ಣು ಮುಚ್ಕೊಂಡೆ ನಾನು ಇಲ್ಲಿ ಹಿಂಗೆ ಇಟ್ಕೊಳ್ತೀನಿ. ಬನ್ನಿ, ಫ್ಲಾಶ್ ಲೈಟ್ ಆನ್ ಮಾಡಿ. ಪಪ್ಪ ಹಿಂಗೆ ಇಲ್ಲೇ. ಓಕೆ, ಬಂದ್ರಾ? ಪಪ್ಪ ಬರ್ರಿ. ಬಂದ್ರಾ? ಹಾಂ, 3, 2, 1 ಸ್ಟಾರ್ಟ್. ಕಾರು. ಕಾರು
ಯಾರ್ದು? ಅಯ್ಯೋ ಏನು ಸರ್ಪ್ರೈಸ್ ಅಮ್ಮಿ ಮಮ್ಮಿ ನಮ್ದೆ ಮತ್ತೆ ನಾನೇನು ಮಾಡಲಿ ಆಮೇಲೆ ನಮ್ದೆ ಕಾರು. ಯಾವ ತಗೊಂಡ್ರಿ? ಏನ್ ಕತೆ? ಅಕ್ಷಯ ತೃತೀಯ ಹೆಂಗೈತೆ ಗಿಫ್ಟು? ಮಾತೇ ಬರ್ತಾ ಇಲ್ಲ ಅಮ್ಮಗೆ. ಏನಂತೀಯ? ಏನ್ ಮಾತಾಡಕವ? ಏನು ಮಾಡೋದು ಹತ್ಕೊಂಡು ಹೊಡಿಬೇಕಷ್ಟೇ. ನಮ್ದೆ ನೋಡ್ರಿ. ನಾವು ನಿನಗೆ ಬರ್ತಡೇ ಗಿಫ್ಟ್ ಕೊಡ್ಬೇಕು, ನೀನೇ ನನಗೆ ಗಿಫ್ಟ್ ಕೊಟ್ಬಿಟ್ಟಿಯಲ್ಲ. ಥ್ಯಾಂಕ್ ಯು. ನಿಮ್ದು ಒಪಿನಿಯನ್? ಕಂಗ್ರ್ಯಾಚುಲೇಷನ್ಸ್. ಓಕೆ ನಯನ